ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಇಂದು ಏನು ಜುಲೈ 27, 2026 ಬಿಹಾರದಲ್ಲಿ ಏನು ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಏನಪ್ಪ ಅಂದ್ರೆ ಏನು ಒಬ್ಬ ಪೊಲೀಸ್ ಸಿಬ್ಬಂದಿ AK-47 ಬಳಸಿರುವಂತಹ ಘಟನೆ ಇಂದು ವರದಿ ಆಗ್ತಾ ಇದೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದ್ದು, ಈ ಘಟನೆಗೆ ಸಂಬಂಧಿಸಿದಂತೆ ಆ ಪೊಲೀಸ್ ಏನು ಇದ್ದ ಅವನನ್ನು ಅಮಾನತುಗೊಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ವರದಿಗಳ ಪ್ರಕಾರ ಪ್ರತಿಭಟನೆಯ ಸಂದರ್ಭದಲ್ಲಿ ಕನಿಷ್ಠ 3 ಪ್ರತಿಭಟನಾಕಾರರು ಗಾಯಗೊಂಡಿದ್ದಾರೆ. ಅವರಲ್ಲಿ ಒಬ್ಬ 15 ವರ್ಷದ ಬಾಲಕ ಕುತ್ತಿಗೆಯ ಭಾಗಕ್ಕೆ ಗುಂಡೇಟು ತಗುಲಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮತ್ತು ಅವರ ಸ್ಥಿತಿ ಸ್ಥಿರವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಪ್ರತಿಭಟನೆಗಳು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದ ಹಾಗೂ ಶಿಕ್ಷಣ ವ್ಯವಸ್ಥೆಯ ವಿರುದ್ಧ ನಡೆದ ರಾಜ್ಯವ್ಯಾಪಿ ವಿದ್ಯಾರ್ಥಿ ಚಳವಳಿಯ ಭಾಗವಾಗಿತ್ತು. ಘಟನೆಗೆ ಸಂಬಂಧಿಸಿದ ರಾಜಕೀಯ ನಾಯಕರುಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇಂದಿನ ಏನೊಂದು ಬಿಹಾರದಲ್ಲಿ ನಡೆದಿರ್ತಕ್ಕಂತಹ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಆಲ್ ಇಂಡಿಯಾ ಸ್ಟೂಡೆಂಟ್ ಏನು AISA ಪ್ರಮುಖ ವಿದ್ಯಾರ್ಥಿ ಸಂಘಟನೆ ಇದರ ನೇತೃತ್ವವನ್ನು ವಹಿಸಿತ್ತು. ಜೊತೆಗೆ ಬಿಹಾರನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಆಯೋಜನೆ ಮಾಡಲಾಗಿತ್ತು. ಎಡಪಂಥೀಯ ಅಂದರೆ ಲೆಫ್ಟ್ ವಿದ್ಯಾರ್ಥಿ ಮತ್ತು ಯುವ ಸಂಘಟನೆಗಳು ರಾಜ್ಯಾದ್ಯಂತ ಪ್ರತಿಭಟನೆ ಮತ್ತು ರಸ್ತೆ ತಡೆ ಬೆಂಬಲ ನೀಡಿದ್ದವು. ಅಲ್ಲದೇನೆ ಏನಿದು ದ ಇಂಡಿಯಾ ಎಕ್ಸ್ಪ್ರೆಸ್ CPI ML ಲಿಬರೇಷನ್ ಪ್ರತಿಭಟನೆಗೆ ರಾಜಕೀಯ ಬೆಂಬಲ ನೀಡಿ ಬಂಧಿತ ವಿದ್ಯಾರ್ಥಿಗಳ ಬಿಡುಗಡೆಗಾಗಿ ಆಗ್ರಹ ನಡೆಸಿತ್ತು. RJD ಅಂದರೆ ರಾಷ್ಟ್ರೀಯ ಜನತಾದಳ ನಾಯಕ ತೇಜ್ ಪ್ರತಾಪ್ ಯಾದವ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು. ಹಲವು ಪಕ್ಷಗಳು ಸಹ ಏನಪ್ಪ ಅಂದ್ರೆ ಬೆಂಬಲವನ್ನು ವ್ಯಕ್ತಪಡಿಸಿದ್ವು. ಭೀಮ್ ಆರ್ಮಿ ಆರಾ ಸೇರಿದಂತೆ ಕೆಲವು ಪ್ರದೇಶಗಳಲ್ಲಿ ರೈಲು ತಡೆ ಪ್ರತಿಭಟನೆಯಲ್ಲಿ ಭಾಗವಹಿಸಿತ್ತು. ಹಾಗಾಗಿ ಇಂದು ನಡೆದಿರ್ತಕ್ಕಂತಹ ಈ ಒಂದು ಘನಘೋರವಾಗಿರ್ತಕ್ಕಂತಹ ಘಟನೆ ಏನಿದೆ ಇದು ಬಿಹಾರದಿಂದ ವರದಿಯಾಗ್ತಾ ಇದೆ. ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಯಾವ ಶೇಡನ್ನು ಇಟ್ಟುಕೊಂಡಿದೆಯೋ ಗೊತ್ತಿಲ್ಲ. ಬಿಹಾರದ ಶಿವಾನ್ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಆ ವಿದ್ಯಾರ್ಥಿಗಳಿಗೆ ಗುಂಡು ತಗಲಿದೆ. ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. ಈಗ ಗಾಯಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಆಸ್ಪತ್ರೆ ಕಡೆಗೆ ಒಂದು ಸೈಕಲ್ ರಿಕ್ಷಾದಲ್ಲಿ ಧಾವಿಸ್ತಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ರಿ. ಇದು ಮನ ಕಲಕುವ ದೃಶ್ಯವಾಗಿದೆ. ದೇಶಾದ್ಯಂತ ಹಲವು ಸಂಘಟನೆಗಳು, ರಾಜಕೀಯ ಪಕ್ಷಗಳು ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಘಟನೆ ಅಮಾನುಷವಾಗಿರ್ತಕ್ಕಂಥ ಘಟನೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಶೇಡಿಗೆ ನಿಂತಂತೆ ವರ್ತನೆ ಮಾಡ್ತಾ ಇದೆ. ಇಂದಿನ ಈ ಬೆಳವಣಿಗೆ ನಿಜಕ್ಕೂ ಭಾರತೀಯರನ್ನ ಬೆಚ್ಚಿ ಬೀಳಿಸಿರುವಂತಹ ಘಟನೆಯಾಗಿದೆ ಅಂತಾನೆ ಹೇಳಬಹುದು. ಈ ಕುರಿತು ಏನೆಲ್ಲ ಆಯಿತು ಘಟನೆಗಳಲ್ಲಿ, AK-47 ಹಿಡ್ಕೊಂಡು ಯಾವ ಪೊಲೀಸ್ ಸಿಬ್ಬಂದಿ ಗುಂಡನ್ನು ಹಾರಿಸಿದ್ರು, ಇವರಿಗೆ ಪರವಾನಗಿಯನ್ನು ಯಾರು ಕೊಟ್ಟರು, ಯಾವ ಕಾರಣಕ್ಕಾಗಿ ಇವರು ಗುಂಡನ್ನು ಹಾರಿಸಿದ್ದಾರೆ, ಇವರೇನು ವಿದ್ಯಾರ್ಥಿ ಹೋರಾಟಗಾರರು ಅಥವಾ ಟೆರರಿಸ್ಟ್ಗಳು ಅನ್ನುವಂತಹ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಈ ರೀತಿ ಭಾರತೀಯರ ಮೇಲೆ, ಅದು ವಿಶೇಷವಾಗಿ ವಿದ್ಯಾರ್ಥಿಗಳ ಮೇಲೆ ಗುಂಡನ್ನು ಹಾರಿಸಿದ್ರೆ ಮುಂದಿನ ದೇಶದ ಭವಿಷ್ಯ ಎತ್ತ ಸಾಗುತ್ತಿದೆ, ಭಾರತ ಏನಾಗುತ್ತಿದೆ, ಭಾರತದಲ್ಲಿ ಸಂವಿಧಾನಕ್ಕೆ ಆದ್ಯತೆ ಇಲ್ವಾ, ಸಂವಿಧಾನಾತ್ಮಕವಾದಂಥ ಆಡಳಿತ ಇಲ್ವಾ, ಇದನ್ನು ಸರ್ವಾಧಿಕಾರಣ ಅನ್ನುವಂತಹ ಮಾತುಗಳು ಎಲ್ಲೆಡೆ ಕೇಳಿ ಬರ್ತಾ ಇದ್ದಾವೆ. ಈ ನೀಟ್ ಎಕ್ಸಾಮಿನೇಷನ್ ಅಲ್ಲಿ ಸೋರಿಕೆ ಆಗಿತ್ತು, ಇದರ ಕುರಿತು ಇಡೀ ದೇಶಾದ್ಯಂತ ಹೋರಾಟಗಳು, ಪ್ರತಿಭಟನೆಗಳು ನಡೀತಾನೆ ಇದ್ದಾವೆ. ಇನ್ನು ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು ಕೂಡ ಇನ್ನೂ ಕೂಡ ವಿದ್ಯಾರ್ಥಿಗಳ ಆಕ್ರೋಶ ತಣ್ಣಗಾಗಿಲ್ಲ. ಇನ್ನು ಹಲವರ ರಾಜೀನಾಮೆಗಳನ್ನು ಮತ್ತು ಶಾಲಾ ಈ ಒಂದು ಪರೀಕ್ಷಾ ನಿಯಮಾವಳಿಯನ್ನು ಕಟ್ಟುನಿಟ್ಟಾಗಿ ಮಾಡುವಂತಹ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಹಲವು ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ. ಇಂದು ಬಿಹಾರದಲ್ಲಿ ವಿದ್ಯಾರ್ಥಿಗಳ ಮೇಲೆ AK-47 ಗುಂಡು ಹಾರಿಸಿದ್ದು ಒಂದು ಅಮಾನವೀಯ ಕೃತ್ಯ ಅಂತೇಳಿ ಸಾರ್ವಜನಿಕರು ಮಾತನಾಡ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಸಂಘರ್ಷ ನ್ಯೂಸ್, ಕರ್ನಾಟಕ. कहाँ को लगा है भाई चलो ना जल्दी भाई हाँ? अरे गोली क्या नाम है आपका हाँ? उसका कहाँ नाम लगा है? कहाँ हुआ है? अरे वहाँ भी चौक पे पे हाँ मार दिए लोग। चल भाई भाई जल्दी लगा, भागो जल्दी।
कहाँ को लगा है? भाई टिका लेना जल्दी भाई हमारी बस। हाँ? अरे गोली क्या नाम है? क्या नाम है आपका? हाँ? उसका कहाँ नाम लगा है? कहाँ हुआ है? अरे वो वहाँ भी चौक पे। हाफिज चौक पे। हाँ मार दिए लोग। चल भैया चल भाई। अरे भाई जल्दी लगा, भागो जल्दी। कहाँ को लगा है? भाई टिका लेना जल्दी भाई हमारी बस। हाँ? अरे गोली क्या नाम है? क्या नाम है आपका? हाँ? उसका कहाँ नाम लगा है? कहाँ हुआ है? अरे वो वहाँ भी चौक पे। हाफिज चौक पे। हाँ मार दिए लोग। चल भैया चल भाई। अरे भाई जल्दी लगा, भागो जल्दी।